ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕಟ್ ಆಫ್ ರ್ಯಾಂಕನ್ನು ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದೇನೆ. ಸೊ ಇದರಲ್ಲಿ ನಾನು ತಗೊಳ್ತಾ ಇರೋದು ಫಸ್ಟ್ ರೌಂಡ್ನ ಕಟ್ ಆಫ್ ರ್ಯಾಂಕು. ಸೊ ನಿಮಗೆ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡಲ್ಲಿ 100% ಇದು ವೇರಿಯೇಷನ್ ಆಗೇ ಆಗುತ್ತೆ, 100% ಇನ್ಕ್ರೀಸ್ ಆಗೇ ಆಗುತ್ತೆ. ಟಾಪ್ ಕಾಲೇಜಸಲ್ಲಿ ಬಿಗ್ ವೇರಿಯೇಷನ್ಸ್ ಆಗದೇ ಇದ್ದರೂ ಕೂಡ ವೇರಿಯೇಷನ್ಸ್ ಆಗಿದೆ. ಓಕೆ, ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಯಾರಿಗಾದರೂ ನಮ್ಮ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಕೌನ್ಸಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು 1 ವೀಕಿಗೆ, ಈಗ 1 ವೀಕಿಗೆ ನಾವು ಈ ಫೀಸನ್ನು 1499 999 ರುಪೀಸಿಗೆ ಕೊಡ್ತಾ ಇದ್ದೇವೆ. ಅದು ಯಾಕಂತ ಕೇಳಿದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳ ಪೇರೆಂಟ್ಗಳು ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರೋದಿಲ್ಲ, ಅಂಥವರಿಗೂ ಕೂಡ ಸಪೋರ್ಟ್ ಆಗಲಿ ಅಂತ ನಾವು ಇದನ್ನು 999 ರುಪೀಸ್ಗೆ ಕೊಡ್ತಾ ಇದ್ದೇನೆ. ದಿಸ್ ಈಸ್ ಓನ್ಲಿ ಫಾರ್ 1 ವೀಕ್ ಸ್ಟೂಡೆಂಟ್ಸ್. ಅದಾದ ನಂತರ ಎಗೇನ್ ಇದು 1499 ಆಗುತ್ತೆ. ಸೊ ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ, ಮತ್ತೆ ಲೇಟ್ ಮಾಡಬೇಡಿ. ಅದಾದಮೇಲೆ 1 ವೀಕ್ನ ನಂತರ ಸರ್ ನೀವು 999 ಹೇಳಿದ್ರಿ, ಇವಾಗ 1499 ಹೇಳ್ತಾ ಇದ್ದೀರಾ ಅಂತ ಹೇಳಬೇಡಿ. ಅದು 1 ವೀಕ್ ನಾನು ಇದನ್ನು 999 ರುಪೀಸಿಗೆ ಮಾಡ್ತಾ ಇದ್ದೇನೆ. ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ ಹಾಗೆ ಸ್ಟೂಡೆಂಟ್ಸ್, ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಹಿಂದಿಂದು ಇದರಲ್ಲಿ. ಸೊ ಅದರಲ್ಲಿ ನಾನು ನಿಮಗೆ ಕಟ್ ಆಫ್ ರ್ಯಾಂಕನ್ನು ಅನಲೈಸ್ ಮಾಡಿ ಹೇಳಿದಾಗ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಹೇಳ್ತಾ ಇದ್ದರು, ಸರ್ ನಿಮ್ಮ ಡೇಟಾಗಳು ಸರಿ ಇಲ್ಲ, ನೀವು ಯಾಕೆ 2023 ಡೇಟಾವನ್ನು ಯಾಕೆ ತಗೊಳ್ಬಾರ್ದು, 2024 ಇದು ಯಾಕೆ ಇದು ಮಾಡ್ತಾ ಇದ್ದೀರಾ? ನಿಮಗೆ ಇಲ್ಲೊಂದು ರೀಸನ್ನ ನಾನು ಹೇಳ್ತಾ ಇದ್ದೇನೆ ಕೇಳಿ. ಯಾಕೆ ನಾನು 2024ನ ಈ ವರ್ಷ ಜೊತೆ ಕಂಪೇರ್ ಮಾಡ್ತಾ ಇದ್ದೇನೆ ಕೇಳಿದರೆ, 2023ಯಲ್ಲಿ ಈ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಕಾನ್ಸೆಪ್ಟೇ ಇರಲಿಲ್ಲ. ನೆನಪಿಟ್ಟುಕೊಳ್ಳಿ, ಇದರ ಫೇಲ್ ಆದರೆ ಸಪ್ಲಿಮೆಂಟ್ರಿ ಎಕ್ಸಾಮ್. 2024ಇಂದ ಏನು ಮಾಡಿದರು ಕೇಳಿದರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಮಾಡಿದ್ದಾರೆ. ಫೇಲ್ ಅಂತ ವರ್ಡ್ ಇಲ್ಲ, ಅಂದರೆ ಯಾರು ಪಾಸ್ ಆಗಿಲ್ಲ, ದೋಸ್ ಆರ್ ನಾಟ್ ಪಾಸ್ಡ್, ಅವರಿಗೆ ಪಾಸ್ ಆಗಲಿ ಅಂತ ಒಂದು ಚಾನ್ಸು. ಪ್ಲಸ್ ಯಾರ್ಯಾರು ಕಡಿಮೆ ಮಾರ್ಕ್ಸನ್ನು ಎಕ್ಸ್ಪೆಕ್ಟೆಡ್ ಮಾರ್ಕ್ಸನ್ನು ತೆಗಿಲಿಲ್ಲ ಅವರಿಗೆ ತೆಗಿಲಿಕ್ಕೋಸ್ಕರ ಇನ್ನೊಂದು ಎಕ್ಸಾಮನ್ನು ಕೊಡ್ತಾರೆ, ಸೊ ಕಾಲ್ಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಮಾಡಿದ್ದಾರೆ. ಸೊ ಈ ಇಯರ್ ನೀವು ನೋಡ್ಕೊಳ್ಳಿ, ಕರೆಕ್ಟ್ ಕೇಳ್ಕೊಳ್ಳಿ, 2024ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ದರು ಅದರ ಡಬಲ್ ಸ್ಟೂಡೆಂಟ್ಸ್ಗಳು ಈ ವರ್ಷ ರಿಜಿಸ್ಟರ್ ಆಗಿದ್ದಾರೆ. ಯಾವುದಕ್ಕೆ? ಇಂಪ್ರೂವ್ಮೆಂಟ್ ಎಕ್ಸಾಮಿಗೆ. ಸೊ ಅಲ್ಲೇನಾಗುತ್ತೆ, ಅದರಲ್ಲೂ ಕೂಡ ನಾಟ್ ಪಾಸ್ಡ್ ಸ್ಟೂಡೆಂಟ್ಗಳಿಗಿಂತ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂದರೆ 80 ತೆಗೆದು ನಾನು 90+ ತೆಗಿಬೇಕು ಅಂತ ರಿಜಿಸ್ಟರ್ ಆದವ್ರ ಸ್ಟೂಡೆಂಟ್ಸ್ಗಳ ಸಂಖ್ಯೆನೇ ಜಾಸ್ತಿ ಇದೆ. ಓಕೆ, ಸೊ ನೀವು ಇದನ್ನೆಲ್ಲ ಕಂಪೇರ್ ಮಾಡಲಿಕ್ಕೆ ಹೋದರೆ ಬೋರ್ಡ್ಸಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರ್ತಿದ್ದಾರೆ. ದಟ್ಟು ನಾನು ಹೇಳ್ತಾ ಇದ್ದೇನೆ ನೋಡಿ, ನಾಟ್ ಪಾಸ್ಡ್ಗಿಂತ 80 ಮಾರ್ಕ್ಸ್ ತೆಗೆದು ಎಕ್ಸಾಂಪಲ್ಲು 90+ ತೆಗಿಲಿಕ್ಕೋಸ್ಕರ ರಿಜಿಸ್ಟರ್ ಮಾಡಿದೋ ಸ್ಟೂಡೆಂಟ್ಸ್ಗಳ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಆವಾಗ ನೋಡಿ ನೀವು 2023 ಡೇಟಾವನ್ನು ಹೇಗೆ ತಗೊಳ್ತೀರಾ? ಬಿಕಾಸ್ 2023ಯಲ್ಲಿ ಇದ್ದಿದ್ದು ಒಂದೇ ಚಾನ್ಸ್, ನೀವು ಒಂದು ಫಸ್ಟ್ ಅಟೆಂಪ್ಟಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದ್ದಿತ್ತು ಅದೇ. ಬಟ್ 2024ಇಂದ ಏನು ಮಾಡಿದ್ದಾರೆ, ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ಕೊಟ್ಟಿದ್ದಾರೆ. ಆವಾಗ 2024ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಿದ್ರು, ಬಟ್ ಈ ವರ್ಷ ಅದು ಡಬಲ್ ಆಗಿದೆ. ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ತಗೊಳ್ಳುವಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆನೂ ಡಬಲ್ ಆಗಿದೆ. ಆ್ಯಂಡ್ 2023ಯಲ್ಲಿ ಎಕ್ಸಾಮ್ ಬರೆದಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆನೂ ಕಡಿಮೆ, 2024ಅಲ್ಲಿ ಜಾಸ್ತಿ ಇದೆ. ಅರ್ಥ ಆಯ್ತಾ? ಸೊ 2025ಯಲ್ಲಿ 1,000 ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗಿದ್ದಾರೆ. ಆ್ಯಂಡ್ 1ನೇ ಪಾಯಿಂಟ್ ಇದು ಆಯಿತಾ, ಇಂಪ್ರೂವ್ಮೆಂಟ್ ಎಕ್ಸಾಮ್ ಅದು ಕೂಡ ಮಾರ್ಕ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಬರೆದಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. 2ನೇ ಪಾಯಿಂಟ್, ನೀವು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ವರ್ಷ CET ಈಸಿ ಇದ್ದಿತ್ತು. ಇದನ್ನು ನೀವು ಒಪ್ಕೊಳ್ಳೇಬೇಕು, ಈ ಫ್ಯಾಕ್ಟರ್ನ ನೀವು ಒಪ್ಕೊಳ್ಳೇಬೇಕು. ಯಾಕೆ ಸರ್ ಈ ವರ್ಷ ಇದಾಗುತ್ತೆ, ಯಾಕೆ ಈಸಿ ಇದ್ದಿದೆ ಕೇಳಿದರೆ, 2024ಅಲ್ಲಿ ಏನಾಗಿತ್ತು ಅಂತ ಕೇಳಿದರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಟೋಟಲ್ ಓವರ್ ಆಗಿ 39 ಕ್ವಶನ್ಸ್ಗಳು ಔಟ್ ಆಫ್ ಸಿಲೆಬಸ್ ಬಂದಿತ್ತು. ಸಿಂಪಲ್, ಈಗ ನೀವು ಆ ಸಿಚುವೇಷನ್ನ ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿ. ನೀವು ಎಕ್ಸಾಮ್ ಹಾಲಿಗೆ ಹೋಗಿದ್ದೀರಾ, ಕ್ವಶನ್ ಪೇಪರ್ನ ನೋಡ್ತೀರಾ, ನಿಮಗೆ ಫಸ್ಟ್ 5 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದೆ. ಏನಾಗುತ್ತೆ, ಪ್ಯಾನಿಕಲ್ಲಿ ನಿಮ್ಗೆ ಗೊತ್ತಿರುವಂಥ ಕ್ವಶನ್ಸನ್ನು ಕೂಡ ನೀವು ಮಿಸ್ಟೇಕ್ ಮಾಡ್ತೀರಾ. ಈ ಥರ ಸಿಚುವೇಷನಿಂದ ಸ್ಟೂಡೆಂಟ್ಸ್ಗಳು ಏನಾಗಿತ್ತು ಅಂದರೆ, ನಾನು ಹೇಳೋದು ಲಾಸ್ಟ್ ಇಯರ್ ಅಷ್ಟು ಟಫ್ ಇದ್ದಿತ್ತಂತಲ್ಲ, ಈಸಿನೂ ಇರಲಿಲ್ಲ, ಟಫು ಇರಲಿಲ್ಲ, ಮೀಡಿಯಮ್ ಇದ್ದಿತ್ತು. ಬಟ್ ಈ ವರ್ಷಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಟಫ್ ಇದ್ದಿತ್ತು. ಆಯಿತಾ? ಮತ್ತು ಈ ಸಿಚುವೇಷನ್ನ ಕಂಪೇರ್ ಮಾಡಿ, ನೀವು ಆ ಸಿಚುವೇಷನಲ್ಲಿ ಗೊತ್ತಿರೋ ಕ್ವಶನ್ಸನ್ನು ಕೂಡ ನೀವು ರಾಂಗ್ ಮಾಡಿ ಬರ್ತೀರಾ, ಪ್ಯಾನಿಕ್ಕಾಗಿ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗಳು. ಆಯಿತಾ? 2ನೇದು JEE, ಯಾರ್ಯಾರು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಿದ್ರು ನೋಡಿ, ಅವರೆಲ್ಲರೂ ಏನು ಮಾಡಿದ್ದಾರೆ, ಅವ್ರಿಗೆ ಔಟ್ ಆಫ್ ಸಿಲೆಬಸ್ ಗೊತ್ತಿಲ್ಲ. ಯಾಕಂದರೆ KCET ಅವ್ರು JEEಗೆ ಪ್ರಿಪೇರ್ ಆಗ್ತಾಯಿದ್ರು. ಸೊ ಅದೇ ಇದನ್ನು ಹೋಗಿ ಇದು ಮಾಡಿದ್ದಾರೆ. ಅವ್ರು ಏನು ಮಾಡ್ತಾರೆ, JEEಗೆ ಏನೆಲ್ಲ ಗೊತ್ತಿದ್ದಿತ್ತು, ಈ ಔಟ್ ಆಫ್ ಸಿಲೆಬಸ್ ಕ್ವಶನ್ಸನ್ನು ಕೂಡ KCETಯಲ್ಲಿ ಔಟ್ ಆಫ್ ಸಿಲೆಬಸ್ಸನ್ನು ಗೊತ್ತಿರಲಿಲ್ಲ, ಆ ಕ್ವಶನ್ಸನ್ನು ಕೂಡ ಅಟೆಂಡ್ ಮಾಡಿದರು, ಅದರಲ್ಲಿ ಟೈಮನ್ನು ವೇಸ್ಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಅದೇನು ಮಾಡಿದರು, ಫೈನಲಿ ಇಷ್ಟು ಕ್ವಶನ್ಸನ್ನು ಏನು ಕನ್ಸಿಡ್ರೇಷನ್ಗೆ ತಗೊಳ್ಳಿಲ್ಲ, 39 ಕ್ವಶನ್ಸನ್ನು ಕನ್ಸಿಡ್ರೇಷನ್ಗೆ ತಗೊಳ್ಳಿಲ್ಲ. ಯಾವ ಇದು ಕೊಡಲಿಲ್ಲ, ನೆನ್ಪಿಟ್ಕೊಳ್ಳಿ, ಗ್ರೇಸ್ ಕೊಡಲಿಲ್ಲ. ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಗ್ರೇಸ್ ಕೊಡಲಿಲ್ಲ. 39 ಕ್ವಶನ್ಸನ್ನು ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಿದರು. ಅರ್ಥ ಆಯ್ತಾ? ಸೊ ಆವಾಗ ಯಾರ್ಯಾರು ಆ 39 ಕ್ವಶನ್ಸ್ಗಳ ಮೇಲೆ, ಅಂದರೆ ಓವರ್ ಆಲ್ ನಾನು PCMಲ್ಲಿ ಹೇಳ್ತಾ ಇರೋದು, ಯಾರು ಟೈಮ್ ಇನ್ವೆಸ್ಟ್ ಮಾಡಿದ್ರು ಅವರು ಬೇರೆ ಕ್ವಶನ್ಸಿಗೆ ಟೈಮ್ ಹಾಕಲಿಕ್ಕಾಗಲಿಲ್ಲ. ಸೊ ಅಲ್ಲಿ ಟೈಮ್ ವೇಸ್ಟ್ ಆಗಿದೆ. ಸೊ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿದರೆ ಲಾಸ್ಟ್ ಇಯರ್ ಟಫ್ ಇದ್ದಿತ್ತು, ಈ ವರ್ಷ ಈಸಿ ಇದೆ.
ಸೊ ಅವಾಗ ಏನಾಗುತ್ತೆ, ನಿಮಗೆ 70 to 100 ರೇಂಜಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಬ್ವಿಯಸ್ಲಿ ಯಾವಾಗ ನಿಮಗೆ ಆ 70 to 100 ರೇಂಜಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆವಾಗ ಕಟ್ ಆಫ್ ನಿಮ್ಮ ರ್ಯಾಂಕ್ ಇನ್ಕ್ರೀಸ್ ಆಗಲೇಬೇಕು. ಅಟ್ಲೀಸ್ಟ್ ಒಂದು 3,000 to 5,000 ಇನ್ಕ್ರೀಸ್ ಆಗ್ಬೋದಲ್ಲ. ಅಂದರೆ ಯಾವಾಗ ನಾನು ಹೇಳ್ತಾ ಇರೋದು ಒಂದು 50,000 ಮೇಲ್ಗಡೆ. ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಈ ವರ್ಸ್ಟ್ ಕೇಸಿಗೆ ರೆಡಿಯಾಗಿ, ಇದು ಬಂದರೆ ಇನ್ನೂ ಒಳ್ಳೆಯದು, ವೆಲ್ ಆ್ಯಂಡ್ ಗುಡ್, ಬಟ್ ಬಿ ಪ್ರಿಪೇರ್ಡ್ ಫಾರ್ ವರ್ಸ್ಟ್ ಕೇಸ್. ಅರ್ಥ ಆಯ್ತಾ? ಯಾವುದೊಂದು ಕಮೆಂಟನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಲಿಕ್ಕೂ ಮುಂಚೆ ಸರ್ ನಿಮ್ಮ ಡೇಟಾ ಸರಿ ಇಲ್ಲ 2023ಗೆ ನೀವು ಕಂಪೇರ್ ಮಾಡಿ ಅಂತ ಹೇಳಿದಾಗ ಅದು ಲಾಜಿಕೇ ಇಲ್ಲ. 2023ಯಲ್ಲಿ ಇಂಪ್ರೂವ್ಮೆಂಟ್ ಎಕ್ಸಾಮೇ ಇರಲಿಲ್ಲ. ಅದು ಹೇಗೆ ಹೇಳ್ತೀರಿ ನೀವು 2023ನ ಕನ್ಸಿಡರ್ ಮಾಡಿ ಅಂತೀರಾ? ಆಯಿತು, 2024ರಲ್ಲಿ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದ್ದಿತ್ತು. 2024 ಮತ್ತು 25ಗೆ ಕನ್ಸಿಡರ್ ಮಾಡಿದರೆ ಡಬಲ್ ಆಗಿದೆ. ಆಲ್ಮೋಸ್ಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ರಿಜಿಸ್ಟರ್ಡ್ ಫಾರ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಡಬಲ್. ಆಯಿತಾ? CET ಕಂಪೇರ್ ಮಾಡಿ. 2024ರಲ್ಲಿ CET ಸ್ವಲ್ಪ ಟಫ್ ಇದ್ದಿತ್ತು, 2025ಲಿ ಈಸಿ ಇದ್ದಿತ್ತು. ಸೊ ಇದೆಲ್ಲದನ್ನು ಕನ್ಸಿಡರೇಷನ್ ತೊಗೊಂಡು ನಾನು ಈ ಡೇಟಾವನ್ನು ಹೇಳಿದ್ದು. ಅರ್ಥ ಆಯ್ತಾ? ಸೊ ಇದು ವರ್ಸ್ಟ್ ಕೇಸ್ ಸಿನ್ಯಾರಿಯೋ. ಇದಕ್ಕಿಂತ ನಿಮ್ಗೆ ಒಳ್ಳೆಯದು ಬರ್ಬೋದು. ಬಿ ಪ್ರಿಪೇರ್ಡ್ ಫಾರ್ ವರ್ಸ್ಟ್ ಕೇಸು ಅಷ್ಟೇ. ಈಗ ನಾನು ನಿಮ್ಗೆ ಇದಕ್ಕೆಲ್ಲದಕ್ಕೂ ಕ್ಲಾರಿಟಿ ಕೊಟ್ಟು ನಿಮಗೊಂದು ಕಟ್ ಆಫ್ ರ್ಯಾಂಕ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಆಯಿತಾ? ಈ ವಿಡಿಯೋದಲ್ಲಿ ಕಟ್ ಆಫ್ ರ್ಯಾಂಕ್ ಹೇಗೆ ಇನ್ಕ್ರೀಸ್ ಆಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಒಂದು 3 ಕಾಲೇಜನ್ನು ತೊಗೊಂಡಿದ್ದೇನೆ ಸ್ಟೂಡೆಂಟ್ಸು. ಇದರಲ್ಲಿ ನಿಮಗೆ ಫಸ್ಟಿಗೆ ಟಾಪ್ 10 ಬರುವಂಥ ಕಾಲೇಜಿನ ಒಂದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ತೊಗೊಂಡಿದ್ದೇನೆ. ಅದಾದ ನಂತರ ಟಾಪ್ 10 to 20ಯಲ್ಲಿ ಬರುವಂಥ RNSIT ಕಾಲೇಜನ್ನು ತೊಗೊಂಡಿದ್ದೇನೆ. ಅದಾದ ನಂತರ ಟಾಪ್ 20 to 30ಯಲ್ಲಿ ಬರುವಂಥ ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕನಕ್ಪುರ ರೋಡಲ್ಲಿರುವಂಥ 3rd ಕ್ಯಾಂಪಸನ್ನು ತೊಗೊಂಡಿದ್ದೇನೆ. ಐ ಮೀನ್ ಟು ಸೇ 3rd ಕಾಲೇಜನ್ನು ತೊಗೊಂಡಿದ್ದಾರೆ. ಆಯಿತಾ? ಸೊ ಇವಾಗ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2022ಅಲ್ಲಿ ಇಲ್ಲಿ ನೋಡಿ, EIDS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಗ್ರೂಪ್ 1 ಅವರಿಗೆ ನೋಡಿ 4,473 ಇದ್ದಿತ್ತು. ಇಲ್ಲಿ ಏನಾಯಿತು, 3,047ಗೆ ಬಂತು. ಯಾವಾಗ? 2023ಯಲ್ಲಿ. 2024ಅಲ್ಲಿ 4,050ಗೆ ಇನ್ಕ್ರೀಸ್ ಆಗಿದೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಜಂಪ್ ಇದೆ. ಯಾರಿಗೆ? 1 ಗ್ರೂಪ್ ಅವರಿಗೆ. ಮತ್ತು ಮೆಜಾರಿಟಿಯಲ್ಲಿ ನಾನು ಹೇಳ್ತೇನೆ ನೋಡಿ, ಗ್ರೂಪ್ 1 ಅವರಿಗೆ ಇನ್ಕ್ರೀಸ್ ಆಗೋ ಸ್ವಲ್ಪ ಕಡಿಮೆ. ಉಳಿದು ಗ್ರೂಪ್ ಅವರಿಗೆ 2A ಗ್ರೂಪ್ ಅವ್ರಿಗೆ ಕೂಡ ಇನ್ಕ್ರೀಸ್ ಜಾಸ್ತಿ ಆಗೋದಿಲ್ಲ ಇಯರ್ ಬೈ ಇಯರ್, ಬಟ್ ಉಳಿದಿದ್ದು ಗ್ರೂಪ್ ಅವರಿಗೆ ಜಾಸ್ತಿ ಆಗುತ್ತೆ. ಆಯಿತಾ? ಆಮೇಲೆ 2A ಗ್ರೂಪ್ ಅವ್ರು ನೋಡಿ 3,896 ಇದ್ದಿತ್ತು. ಎಷ್ಟಕ್ಕೆ ಇನ್ಕ್ರೀಸ್ ಆಯಿತು? 4,865ಗೆ ಇನ್ಕ್ರೀಸ್ ಆಗಿದೆ. 5,504ಗೆ ಇನ್ಕ್ರೀಸ್ ಆಗಿದೆ. ಜಂಪ್ ನೋಡಿ, 2023ಗೂ 2024ಗೂ ಐ ಮೀನ್ 22ಗೂ 24ಗೂ ಜಂಪ್ ನೋಡಿ, ಅರೌಂಡ್ 1,500 ಜಂಪ್ ಆಗಿದೆ. 1,500 ಅಲ್ಲ, ಜಾಸ್ತಿ ಜಂಪ್ ಆಗಿದೆ. 2B ಗ್ರೂಪ್ ಅವ್ರು ನೋಡಿ EIDS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡೇಟಾ ಸೈನ್ಸ್ 10,598 ಇದ್ದಿತ್ತು. ಇಲ್ಲಿ ಡಿಕ್ರೀಸ್ ಆಗಿದೆ 8,309. ಅಂದರೆ ಎಲ್ಲ ಟೈಮ್ ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಟೈಮ್ ಇನ್ಕ್ರೀಸ್ ಆಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಇನ್ಕ್ರೀಸ್. ಇನ್ನು 3A ಗ್ರೂಪ್ ಅವ್ರಿಗೆ ನೋಡಿ 3,112 ಇದ್ದಿತ್ತು, 3,371 ಆಗಿದೆ. ಅಂದರೆ ಅರೌಂಡ್ 200 ಜಂಪ್ ಆಗಿದೆ. ಇದು ಟಾಪ್ 5 ಕಾಲೇಜಲ್ಲಿ ಬರುತ್ತೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟಾಪ್ 3 ಅಥವಾ ಟಾಪ್ 4 ಎರಡರಲ್ಲಿ ಬರುತ್ತೆ. ಸೊ ಇದರಲ್ಲಿ 200 ಜಂಪ್ ಆಗಿದೆ. 3B ಗ್ರೂಪ್ ಅವ್ರು ನೋಡಿ 3,106 ಇದ್ದಿತ್ತು, ಇಲ್ಲಿ ಡಿಕ್ರೀಸ್ ಆಗಿದೆ. ಅರೌಂಡ್ 3,743 ಆಗಿದೆ. ಇನ್ಕ್ರೀಸ್ ಆಗಿದೆ. ಪ್ರೀವಿಯಸ್ ಇಯರಿಗೆ ಕಂಪೇರ್ ಮಾಡಿದರೆ ಇನ್ಕ್ರೀಸ್ ಆಗಿದೆ. ಜನರಲ್ ಮೆರಿಟ್ ನೋಡಿ 1,940 ಇದ್ದಿತ್ತು, 1,890 ಆಗಿತ್ತು. ಆಮೇಲೆ 2,407 ಆಗಿದೆ. ಅಂದರೆ ಪ್ರೀವಿಯಸ್ 2 ಇಯರ್ಗೂ ಕಂಪೇರ್ ಮಾಡಲಿಕ್ಕೆ ಹೋದರೆ ಜನರಲ್ ಮೆರಿಟಲ್ಲಿ ಇನ್ಕ್ರೀಸ್ ಆಗಿದೆ. ಯಾವುದಕ್ಕೆ? EIDSಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. SC ಕ್ಯಾಟಗರಿಗೆ ನೋಡಿ 22,248 ಇದ್ದಿತ್ತು, 24,894 ಇದ್ದಿತ್ತು, 25,660 ಆಗಿದೆ. ಕಾನ್ಸ್ಟೆಂಟ್ಲಿ ಇನ್ಕ್ರೀಸ್ ಆಗಿದೆ. ಯಾರಿಗೆ? SC ಕ್ಯಾಟಗರಿಗೆ. ST ಗ್ರೂಪ್ ಅವ್ರಿಗೆ ಇಲ್ಲಿ ಇರಲಿಲ್ಲ, ಅಂದರೆ ಕೊಡಲಿಲ್ಲ, ಅವ್ರನ್ನ ಜನರಲ್ ಮೆರಿಟೇ ತೊಗೊಂಡಿರ್ಬೋದು. 32,000 ಇದ್ದಿತ್ತು, 26,000 ಇಲ್ಲಿ ಡಿಕ್ರೀಸ್ ಆಗಿದೆ. ST ಕ್ಯಾಟಗರಿ ನೀವು SCಗೆ ಕಂಪೇರ್ ಮಾಡಿದರೆ ST ಕ್ಯಾಟಗರಿಯಲ್ಲಿ ಸ್ವಲ್ಪ ಕಟ್ ಆಫ್ ರ್ಯಾಂಕ್ ಕಡಿಮೆನೇ ಇರುತ್ತೆ. ಆಯಿತಾ? ಇದು ಯಾವುದು? EIDS. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನೋಡಿ 1,812 ಇದ್ದಿತ್ತು 2022ಅಲ್ಲಿ. 2024ಅಲ್ಲಿ ನೋಡಿ 5,232, ಆಲ್ಮೋಸ್ಟ್ ಟ್ರಿಪಲ್ಡ್. ನೆನ್ಪಿಟ್ಕೊಳ್ಳಿ, ಕಂಪ್ಯೂಟರ್ ಸೈನ್ಸ್. ಇದಕ್ಕೆ ರೀಸನ್ ಏನು ಹೇಳಿ? ನಂಬರ್ ಆಫ್ ಸೀಟ್ಸ್ ಲಾಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹ್ಯೂಜ್ ಇನ್ಕ್ರೀಸ್ ಆಗಿದೆ, ಅದಕ್ಕೋಸ್ಕರ. ಆಯಿತಾ? 2A ಗ್ರೂಪಲ್ಲಿ ನೋಡಿ 1,923 ಇದ್ದಿತ್ತು, 5,115ಗೆ ಹೋಗಿದೆ. ಆಯಿತಾ? ಇಲ್ಲೂ ಕೂಡ ನಾನು 2023 ತಗೊಳ್ತಾ ಇಲ್ಲ, 2022ಇಂದ ಡೈರೆಕ್ಟ್ ಜಂಪನ್ನು ನೋಡ್ತಾ ಇದ್ದೇನೆ. ಎನಿವೇ ನೀವು 2023 ಮತ್ತು 24ನ ಕಂಪೇರ್ ಮಾಡಿದ್ರು ದೆರ್ ಈಸ್ ಅ ಜಂಪ್. ಓಕೆ. ಸೊ 2B ಗ್ರೂಪಲ್ಲಿ ನೋಡಿ 2,365 ಇದ್ದಿತ್ತು, 8,274ಗೆ ಹೋಗಿದೆ, ಆಲ್ಮೋಸ್ಟ್ ಟ್ರಿಪಲ್ಡ್ ಅಲ್ವಾ. 1,488 ಇದ್ದಿತ್ತು, 3,232ಗೆ ಬಂದಿದೆ. ಇಲ್ಲೂ ಕನ್ಸಿಡರ್ ಮಾಡಿ, ಯಾವುದು? 1,392 ಇದ್ದಿತ್ತು CSC, 3,000ಗೆ ಹೋಗಿದೆ. ಇನ್ಕ್ರೀಸ್ ಆಗಿದೆ. ನೀವು ಪ್ರೀವಿಯಸ್ ಇಯರಿಗಾದರೂ ತೊಗೊಳ್ಳಿ, 2022ಗಾದರೂ ತೊಗೊಳ್ಳಿ, ಇನ್ಕ್ರೀಸ್ ಇದೆ. ಅರ್ಥ ಆಯಿತಾ? 1,465 ಇದ್ದಿತ್ತು, 1,678 ಆಯಿತು, 3,484 ಆಗಿದೆ. 841 ಇದ್ದಿತ್ತು, 891 ಆಯಿತು. ಲಾಸ್ಟ್ ಇಯರ್ 2,166ಗೆ ಹೋಗಿದೆ. ಯಾವುದು? ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. SC ಗ್ರೂಪ್ ಅವ್ರು ನೋಡಿ 6,274 ಇದ್ದಿತ್ತು, 9,791 ಹೋಯಿತು. ಲಾಸ್ಟ್ ಇಯರ್ 23,000 ಜಂಪ್ ಆಗಿದೆ.
ಎಸ್ ಟಿ ಗ್ರೂಪ್ ಅವ್ರಿಗೆ ನೋಡಿ 3419 ಇದ್ದಿತ್ತು 13,000ಗೆ ಹೋಗಿದೆ. ಲಾಸ್ಟ್ ಇಯರ್ 22,864. ನೋಡಿ ನೀವು ಎಷ್ಟು ಜಂಪ್ ಇದೆ ನೋಡಿ. ಇದು ನಾನು ನಿಮಗೆ ಏನು ನಂದು ಡೇಟ್ ಅಲ್ಲ, ಇದಕ್ಕೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಇದನ್ನು ನೋಡಿ ನಿಮ್ಗೆ ಹೇಳ್ತಾರೆ. ಇದು ಫಸ್ಟ್ ರೌಂಡ್, ಇದು ಇನ್ನು ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಇನ್ನೂ ವೇರಿಯೇಷನ್ಸ್ ಆಗುತ್ತೆ ಆಯಿತಾ. ಈ ಸಿ ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 5,865 ಇದ್ದಿತ್ತು 6,743 ಆಯಿತು, 9,551ಗೆ ಜಂಪ್ ಆಗಿದೆ. 6,232 ಇದ್ದಿತ್ತು 7,230ಗೆ ಹೋಯಿತು, 8,139ಗೆ ಜಂಪ್ ಆಗಿದೆ. 11,364 ಇದು ಯಾವುದು 2B ಕ್ಯಾಟಗರಿಗೆ, 2B ಗ್ರೂಪ್ ಆಯಿತಾ. 11,364 14,000ಗೆ ಜಂಪ್ ಆಯಿತು, 13,000 ಸ್ವಲ್ಪ ಡಿಕ್ರೀಸ್ ಆಗಿದೆ. ಕೆಲವೊಂದು ಕ್ಯಾಟಗರಿಲಿ ಡಿಕ್ರೀಸ್ ಆಗಿದೆ, ನಾನು ಹೇಳಿದೆಯಲ್ಲ. 4,980 ಇದ್ದಿತ್ತು 3A ಗ್ರೂಪ್ ಅವರಿಗೆ 4,507ಗೆ ಡಿಕ್ರಿಮೆಂಟ್ ಆಯಿತು. ಲಾಸ್ಟ್ ಇಯರ್ 5,436ಗೆ ಇನ್ಕ್ರಿಮೆಂಟ್ ಆಗಿದೆ. 3B ಗ್ರೂಪ್ ಅವ್ರಿಗೆ 4,789 ಇದ್ದಿತ್ತು EC 4,420ಗೆ ಡಿಕ್ರೀಸ್ ಆಯಿತು, 5,021ಗೆ ಇನ್ಕ್ರೀಸ್ ಆಗಿದೆ. ಅಂದರೆ ಕಂಪ್ಯಾರಿಟಿವ್ಲಿ ದ್ಯಾರ್ ಇಸ್ ಅ ಇನ್ಕ್ರಿಮೆಂಟ್. ನೀವು 2022 2024ಗೆ ಕಂಪೇರ್ ಮಾಡಿ ಅಥವಾ 2023 2024ಗೆ ಕಂಪೇರ್ ಮಾಡಿ ದ್ಯಾರ್ ಇಸ್ ಅ ಇನ್ಕ್ರಿಮೆಂಟ್. ಫ್ಯೂ ಕ್ಯಾಟಗರಿ ಡಿಕ್ರಿಮೆಂಟ್ ಇದೆ ಆಯಿತಾ. ಜನರಲ್ ಮೆರಿಟ್ ನೋಡಿ 3,463 2,940 ಆಯಿತು, 3,460 ಇನ್ಕ್ರಿಮೆಂಟ್ ಇದೆ ಪ್ರೀವಿಯಸ್ ಇಯರಿಗೆ. SC ಗ್ರೂಪ್ ಅವ್ರಿಗೆ ನೋಡಿ 25,612 32,162 ಇನ್ಕ್ರೀಸ್ ಆಗಿದೆ, 41,935 ಅಗೇನ್ ಇನ್ಕ್ರಿಮೆಂಟ್. ST ಕ್ಯಾಟಗರಿ ನೋಡಿ 14,752 37,797 39,850 ದರ್ ಇಸ್ ಇನ್ಕ್ರಿಮೆಂಟ್. ಆ್ಯಂಡ್ ಲಾಸ್ಟ್ ಒನ್ ನಾನು ಏರೋಸ್ಪೇಸ್ ಇಂಜಿನಿಯರಿಂಗ್ ತೊಗೊಂಡಿದ್ದೇನೆ. ಬಿಕಾಸ್ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಥವಾ ECನೇ ತೊಗೊಳ್ತಾ ಇದ್ದಿರಲ್ಲ ಸರ್ ಅಂತ ಹೇಳ್ತಿರಲ್ಲ, ಅದಕ್ಕೋಸ್ಕರ ಏರೋಸ್ಪೇಸ್ ಇಂಜಿನಿಯರಿಂಗ್ ತೊಗೊಂಡಿದ್ದೇನೆ. ಇಲ್ಲಿಲ್ಲ, ಬಟ್ 2023 20,000ಗೆ ಹೋಗಿದೆ, 2024 ಕೊಡಲಿಲ್ಲ. 12,383 ಇದ್ದಿತ್ತು 2A ಗ್ರೂಪ್ ಅವರಿಗೆ 15,000ಗೆ ಹೋಯಿತು, 11,000 ಡಿಕ್ರಿಮೆಂಟ್ ಇದೆ. ಇಲ್ಲಿಲ್ಲ 2B ಗ್ರೂಪಲ್ಲಿ 17,000 ಇದ್ದಿತ್ತು 20,000ಗೆ ಹೋಗಿದೆ, ಇನ್ಕ್ರಿಮೆಂಟ್ ಆಗಿದೆ. 6,785 ಇದ್ದಿತ್ತು 3A ಗ್ರೂಪ್ ಅವರಿಗೆ ಏರೋಸ್ಪೇಸ್ 8,847ಗೆ ಆಗಿದೆ, ಲಾಸ್ಟ್ ಇಯರ್ 12,000ಗೆ ಹೋಗಿದೆ. 3B ಗ್ರೂಪ್ ಅವರಿಗೆ 10,802 ಇದ್ದಿತ್ತು 8,356ಗೆ ಡಿಕ್ರಿಮೆಂಟ್ ಆಗಿದೆ, ಅರೌಂಡ್ 9,142 ಪ್ರೀವಿಯಸ್ ಇಯರಿಗೆ ಇನ್ಕ್ರಿಮೆಂಟ್ ಆಗಿದೆ. ಜನರಲ್ ಮೆರಿಟ್ 4,829 ಇದ್ದಿತ್ತು 8,000ಗೆ ಇನ್ಕ್ರಿಮೆಂಟ್ ಆಗಿದೆ, ಲಾಸ್ಟ್ ಇಯರ್ ಡಿಕ್ರಿಮೆಂಟ್ ಆಗಿದೆ. ಏರೋಸ್ಪೇಸ್ ಬರ್ತಾ ಬರ್ತಾ ಏರೋಸ್ಪೇಸ್ ಇಂಜಿನಿಯರಿಂಗ್ ಸ್ವಲ್ಪ ಅದರದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ, ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ. 33,558 ಇದ್ದಿತ್ತು 38,000ಗೆ ಹೋಯಿತು, ಲಾಸ್ಟ್ ಇಯರ್ 48,000ಗೆ ಹೋಗಿದೆ. SC ST ಕ್ಯಾಟಗರಿವರಿಗೆ 28,000 ಇದ್ದಿತ್ತು 26,000ಗೆ ಡಿಕ್ರಿಮೆಂಟ್ ಆಯಿತು, 27,000 ಈಗೇನು ಇನ್ಕ್ರಿಮೆಂಟ್ ಆಗಿದೆ. ಪ್ರೀವಿಯಸ್ ಇಯರಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಿದ್ರೆ ದರ್ ಈಸ್ ಅ ಇನ್ಕ್ರಿಮೆಂಟ್. ಕೆಲವೊಂದು ಕ್ಯಾಟಗರಿಲಿ ಡಿಕ್ರಿಮೆಂಟ್ ಇದೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚಸ್ ಇನ್ಕ್ರಿಮೆಂಟ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ದಟ್ ಟು ಅದು ನಾನು ಹೇಳ್ತಾ ಇರೋದು 3A 3B ಜನರಲ್ ಮೆರಿಟ್ ಇವರಿಗೆ. 1 ಗ್ರೂಪ್ ಮತ್ತು ST ಕ್ಯಾಟಗರಿ ಸ್ವಲ್ಪ ಡಿಕ್ರಿಮೆಂಟ್ ಆಗ್ತಾಯಿದೆ. ನೆಕ್ಸ್ಟ್ ನಾನು ಟಾಪ್ 10 20 ಒಳಗಡೆ ಬರುವಂಥ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇರೋದು. ಕೆಂಗೇರಿಯಲ್ಲಿದೆ ಇದು. E118 CET ಕೋಡ್ ಬಂದುಬಿಟ್ಟು 2022 ನೋಡಿ 21,520. ನಾನಿಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವು 4 ಬ್ರಾಂಚನ್ನು ತೊಗೊಂಡಿದ್ದೇನೆ. 21,000 ಇದ್ದಿತ್ತು 19,000 ಡಿಕ್ರಿಮೆಂಟ್ ಆಯಿತು 2023 21,000ಗೆ ಎಗೇನ್ ಇನ್ಕ್ರಿಮೆಂಟ್ ಆಗಿದೆ ಆಯಿತಾ. 2A ಗ್ರೂಪಲ್ಲಿ ನೋಡಿ 18,000 ಇದ್ದಿತ್ತು 18,935 20,000 ಇನ್ಕ್ರಿಮೆಂಟ್ ಆಗಿದೆ. ಇದು ಯಾವುದು ಇಯರ್ 2023, ಇದು 2022. 2B ಗ್ರೂಪ್ ಅವ್ರಿಗೆ ನೋಡಿ 25,000 ಇದ್ದಿತ್ತು 27,000ಗೆ ಹೋಯಿತು, 29,000ಗೆ ಹೋಯಿತು, ಇನ್ಕ್ರಿಮೆಂಟ್ ಆಗಿದೆ. 3A ಗ್ರೂಪ್ ನೋಡಿ 16,000 ಇದ್ದಿತ್ತು 14,000 ಡಿಕ್ರಿಮೆಂಟ್ ಆಯಿತು, ಮತ್ತು 14,000 ಅಲ್ಲಿದೆ ಅಲ್ಲೇ. 3B ಗ್ರೂಪ್ ಅವ್ರು ನೋಡಿ 16,973 ಇದ್ದಿತ್ತು 15,575 ಡಿಕ್ರಿಮೆಂಟ್ ಆಯಿತು, 15,495 ಸ್ವಲ್ಪ ಡಿಕ್ರಿಮೆಂಟ್ ಇದೆ. ಇದು ಯಾವುದು ಇಲ್ಲಿ ಯಾಕೆ ಸರ್ ಡಿಕ್ರಿಮೆಂಟ್ ಇದೆ ಕೇಳಿದರೆ ಸಿಂಪಲ್ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಸ್ಟಾರ್ಟ್ ಮಾಡಿ ಅದನ್ನು ನೆಕ್ಸ್ಟ್ ಇಯರ್ ಏನು ಮಾಡಿದರು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಮಾಡಿದರು. ಯಾವಾಗ ಇದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಆಯಿತು ನೋಡಿ, ಆವಾಗ ಸ್ವಲ್ಪ ರ್ಯಾಂಕ್ ಕಡಿಮೆ ಆಯಿತು. ಯಾಕಂದರೆ ಅವ್ರು ಜಸ್ಟ್ ಎಲ್ಲ ಸಿಲೆಬಸ್ ಎಲ್ಲದೂ ಸೇಮ್, ಬಟ್ ಚೇಂಜ್ ಮಾಡಿದೇನು ಅಂತ ಕೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ವಿತ್, ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ವಿತ್ ಟ್ರೈ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಆಯಿತಾ. ಇದು ಬಿಡಿ. CSC ನಿಮ್ಗೆ ಹೇಳ್ತೇನೆ ನೋಡಿ 9,667 ಇದ್ದಿತ್ತು 10,000 ಇನ್ಕ್ರಿಮೆಂಟ್ ಆಯಿತು, ಇಲ್ಲಿ ನೋಡಿ 19,000 ಜಂಪ್ ಆಗಿದೆ, ಆಲ್ಮೋಸ್ಟ್ 10,000 ಇನ್ಕ್ರಿಮೆಂಟ್ ಆಗಿದೆ. ಯಾಕೆ ಇನ್ಕ್ರಿಮೆಂಟ್ ಅಂತ ಕೇಳಿದರೆ, ಯಾಕೆ ಇನ್ಕ್ರಿಮೆಂಟ್ ಇಲ್ಲಿ ಹ್ಯೂಜ್ ಅಂತ ಕೇಳಿದರೆ, ಇಲ್ಲಿ ISCನ ಎಲಿಮಿನೇಟ್ ಮಾಡಿದ್ದಾರೆ, ISCನ CSC ಜೊತೆ ಕಂಬೈಂಡ್ ಮಾಡಿದ್ದಾರೆ, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಯಿತು, ಅದಕ್ಕೆ ಈ ಜಂಪ್ ಹ್ಯೂಜ್ ಜಂಪ್. ಓಕೆ, ಇಲ್ಲಿ ನೋಡಿ ನಾನು ISC ಬಗ್ಗೆ ಮಾತಾಡೋದಿಲ್ಲ, ಯಾಕಂತ ಕೇಳಿದರೆ ISC 2024 ತೆಗೆದಿದ್ದಾರೆ. CSC ನೋಡಿ 17,000 ಇದ್ದಿತ್ತು 26,000ಗೆ ಹೋಗಿದೆ,
ಎಲ್ಲಿ 2023 7,851 ಇದ್ದಿತ್ತು, 2024 12,000ಗೆ ಇನ್ಕ್ರಿಮೆಂಟ್ ಆಗಿದೆ. 8,300 ಇದ್ದಿತ್ತು, 13,500 ಜಂಪ್ ಆಗಿದೆ. 7,500 ಇದ್ದಿತ್ತು, 12,000ಗೆ ಇನ್ಕ್ರಿಮೆಂಟ್ ಆಗಿದೆ. 33,000 ಇದ್ದಿತ್ತು, 68,000 ಇನ್ಕ್ರಿಮೆಂಟ್ ಆಗಿದೆ ಎಸ್ ಸಿ ಗ್ರೂಪ್ ಅವರಿಗೆ. ಎಸ್ ಟಿ ಅವರಿಗೆ 38,000ಇಂದ 65,000 ಇನ್ಕ್ರಿಮೆಂಟ್ ಆಗಿದೆ. ಅಂದರೆ 2023 ಮತ್ತು 24 ಅರ್ಥ ಆಯ್ತಾ. 2022 ಕನ್ಸಿಡರೇಷನ್ ತಗೊಳ್ಳೋದೇ ಬೇಡ ನೀವು. ಓಕೆ ಸರಿ ಫೈನ್ ಆಯಿತಾ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡಿ 1,29,000 ಇದ್ದಿತ್ತು, ಡಿಕ್ರಿಮೆಂಟ್ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ RNS ಸೈಟಲ್ಲಿ ಡಿಕ್ರಿಮೆಂಟ್ ಇದೆ, ಕಾನ್ಸ್ಟೆಂಟ್ಲಿ ಡಿಕ್ರಿಮೆಂಟ್ ಇದೆ. ಈ ವರ್ಷನೂ ಡಿಕ್ರಿಮೆಂಟ್ ಆಗ್ಬೋದು. 1,19,000 ಇದ್ದಿತ್ತು 87,000, 1,89,000 ಇದ್ದಿತ್ತು 1,22,000ಗೆ ಹೋಗಿದೆ. 1,15,000 ಇದ್ದಿತ್ತು 74,000ಗೆ ಹೋಗಿದೆ. 1,25,000 ಇದ್ದಿತ್ತು 83,000ಗೆ ಹೋಗಿದೆ. 1,05,000 ಇದ್ದಿತ್ತು 68,000ಗೆ ಹೋಗಿದೆ. 2 lakhs ಇದ್ದಿತ್ತು 1,70,000ಗೆ ಹೋಗಿದೆ. ಮೆಕ್ಯಾನಿಕಲಲ್ಲಿ ಡಿಕ್ರಿಮೆಂಟ್ ಇದೆ, ಬಟ್ ಕಂಪ್ಯೂಟರ್ ಸೈನ್ಸಲ್ಲಿ ಇನ್ಕ್ರಿಮೆಂಟ್ ಆಗಿದೆ. ದಟ್ ಟು ಹ್ಯೂಜ್ ಇನ್ಕ್ರಿಮೆಂಟ್. ಮಿನಿಮಮ್ 5,000 ಇನ್ಕ್ರಿಮೆಂಟ್ ಆಗಿದೆ ಎಲ್ಲ ಕ್ಯಾಟಗರಿಯಲ್ಲಿ. ಯಾವುದರಲ್ಲಿ? RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ನನ್ನ ಥರ್ಡ್ ಕಾಲೇಜ್ ಬರ್ತಾ ಇರೋದು ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ಇದು ಕನಕ್ಪುರ್ ರೋಡಲ್ಲಿ ಬರುತ್ತಾ. ಸೆಕೆಂಡ್ ಬ್ರ್ಯಾಂಚು ಯಾವುದು? ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಸೆಕೆಂಡ್ ಬ್ರ್ಯಾಂಚ್ ಇದು, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು. ದಯಾನಂದ್ ಸಾಗರ್ ಅವರು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಒಂದು 10 ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಓಕೆ, ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ 10 ಇದೆ ಆಯಿತಾ, ನಿಯರ್ಲಿ. ಇದರಲ್ಲಿ ನಾನು ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಇದು ಡಿಸೈನ್ ಸ್ಟೂಡೆಂಟ್ಸ್, ಡೇಟಾ ಸೈನ್ಸ್ ಅಲ್ಲ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನು ಅವ್ರು ಕೋಡ್ CFCS ಅಂತ ತೊಗೊಂಡಿದ್ದಾರೆ. EC ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು. IOCS ಅಂದರೆ ಕಂಪ್ಯೂಟರ್ ಸೈನ್ಸ್ ವಿತ್ IoT ಆ್ಯಸ್ ಅ ಸ್ಪೆಷಲೈಸೇಷನ್ ಆಯಿತಾ. ನಾನು 2023 ಮತ್ತು 24 ಇದು ಹೇಳ್ತೇನೆ ನೋಡಿ. ಇದು ಗ್ರೂಪ್ 1 ಅವರಿಗೆ 37,000 ಇದ್ದಿತ್ತು, ಕಡಿಮೆ ಆಗಿದೆ 28,000ಗೆ. 25,000 ಇದ್ದಿತ್ತು, ಇನ್ಕ್ರಿಮೆಂಟ್ ಆಗಿದೆ 27,000ಗೆ. 28,000 ಇದ್ದಿತ್ತು 43,000 ಆಗಿದೆ. ಯಾರಿಗೆ? 2B ಗ್ರೂಪ್ ಅವರಿಗೆ. 3A ಗ್ರೂಪ್ ಅವರಿಗೆ 25,000 ಇದ್ದಿತ್ತು, ಸ್ವಲ್ಪ ಡಿಕ್ರಿಮೆಂಟ್ ಆಗಿದೆ. 3B ಗ್ರೂಪ್ ಅವರಿಗೆ 27,000 ಇದ್ದಿತ್ತು, 24,000 ಆಗಿದೆ. ಯಾವುದು? ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್. ಜನರಲ್ ಮೆರಿಟ್ ಅವರಿಗೆ 22,000 ಇದ್ದಿತ್ತು, 23,000ಗೆ ಇನ್ಕ್ರಿಮೆಂಟ್ ಆಗಿದೆ. SC ಗ್ರೂಪ್ ಅವರಿಗೆ 99,000 ಇದ್ದಿತ್ತು, 85,000ಗೆ ಡಿಕ್ರಿಮೆಂಟ್ ಆಗಿದೆ. ST ಅವರಿಗೆ 96,000ಇಂದ 1 lakhಗೆ ಇನ್ಕ್ರಿಮೆಂಟ್ ಆಗಿದೆ. ಕೆಲವೊಂದು ಕ್ಯಾಟಗರಿಯಲ್ಲಿ ಇನ್ಕ್ರಿಮೆಂಟ್ ಆಗಿದೆ, ಕೆಲವೊಂದು ಕ್ಯಾಟಗರಿಯಲ್ಲಿ ಡಿಕ್ರಿಮೆಂಟ್ ಆಗಿದೆ. CFCS ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 25,000 ಇದ್ದಿತ್ತು, 27,000ಗೆ ಹೋಗಿದೆ. 20,000 ಇದ್ದಿತ್ತು, 23,000ಗೆ ಹೋಗಿದೆ. 27,000 ಇದ್ದಿತ್ತು, 32,000ಗೆ ಹೋಗಿದೆ. 20,000 ಇದ್ದಿತ್ತು, 19,000ಗೆ ಡಿಕ್ರಿಮೆಂಟ್ ಆಗಿದೆ 3Aಯಲ್ಲಿ. 3Bಯಲ್ಲಿ 18,000 ಇದ್ದಿತ್ತು, 19,800ಗೆ ಇನ್ಕ್ರಿಮೆಂಟ್ ಆಗಿದೆ. 17,000 ಇದ್ದಿತ್ತು, 18,000ಗೆ ಇನ್ಕ್ರಿಮೆಂಟ್ ಆಗಿದೆ. 66,000 ಇದ್ದಿತ್ತು, 68,000ಗೆ ಇನ್ಕ್ರಿಮೆಂಟ್ ಆಗಿದೆ. 53,000 ಇದ್ದಿತ್ತು, 71,000ಗೆ ಹೋಗಿದೆ ST ಕ್ಯಾಟಗರಿಯಲ್ಲಿ. ಅದಾದಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನೋಡಿ 25,000 ಇದ್ದಿತ್ತು, ಅಗೇನ್ ಸೇಮ್ ಸ್ವಲ್ಪ ಇನ್ಕ್ರಿಮೆಂಟೇ ಆಗಿದೆ. 26,000 ಇದ್ದಿತ್ತು, 29,000ಗೆ ಹೋಗಿದೆ. 30,000 ಇದ್ದಿತ್ತು, 41,000ಗೆ ಹೋಗಿದೆ. 23,000 ಇದ್ದಿತ್ತು, 24,000, 25,000 ಅರೌಂಡ್. 23,000 ಇದ್ದಿತ್ತು, 25,000 ಅರೌಂಡ್. 23,000 ಇದ್ದಿತ್ತು, 23,550 ಇನ್ಕ್ರಿಮೆಂಟ್ ಆಗಿದೆ. 80,000 ಇದ್ದಿತ್ತು, 93,000ಗೆ ಹೋಗಿದೆ. 1,26,000 ಇದ್ದಿತ್ತು, 1,05,000 ಡಿಕ್ರಿಮೆಂಟ್ ಆಗಿದೆ ಆಯಿತಾ. ನೆಕ್ಸ್ಟ್ CS ವಿತ್ IoT ಇಂಟರ್ನೆಟ್ ಆಫ್ ಥಿಂಗ್ಸ್ 30,000ಇಂದ ಡಿಕ್ರಿಮೆಂಟ್ ಆಗಿದೆ. 27,000ಇಂದ ಇನ್ಕ್ರಿಮೆಂಟ್ ಆಗಿದೆ. 27,000ಇಂದ 40,000 ಇನ್ಕ್ರಿಮೆಂಟ್. ಯಾರಿಗೆ? 2B ಕ್ಯಾಟಗರಿ ಅವರಿಗೆ. 3A ಗ್ರೂಪ್ ಅವರಿಗೆ 25,000ಇಂದ ಸ್ವಲ್ಪ ಡಿಕ್ರಿಮೆಂಟ್ ಆಗಿದೆ. ಇನ್ ಜನರಲ್ 3B ಜನರಲ್ ಅವರಿಗೆ 26,000ಇಂದ 23,000 ಡಿಕ್ರಿಮೆಂಟ್ ಆಗಿದೆ. ಜನರಲ್ ಮೆರಿಟ್ ಅವರಿಗೆ 23,000ಇಂದ ಸ್ವಲ್ಪ ಡಿಕ್ರಿಮೆಂಟ್ ಆಗಿದೆ ಆಯಿತಾ. SC ಕ್ಯಾಟಗರಿ ಅವರಿಗೆ 99,000ಇಂದ 90,000 ಡಿಕ್ರಿಮೆಂಟ್. 1,79,000ಇಂದ 84,000. ಅಂದರೆ ಇದರಲ್ಲಿ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಕೆಲವೊಂದು ಬ್ರಾಂಚಸ್ಗಳಲ್ಲಿ ಡಿಕ್ರಿಮೆಂಟ್ ಇದೆ. ಯಾವುದರಲ್ಲಿ? ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್. ಅದು ಕೂಡ ಕೆಲವೊಂದು ಕ್ಯಾಟಗರಿಗೆ ಮಾತ್ರ, ಎಲ್ಲ ಕ್ಯಾಟಗರಿಗಲ್ಲ. ಸ್ಟೂಡೆಂಟ್ಸು ಇದು ನಾನು ಜನರಲ್ ಆಗಿ ಹೇಳ್ತಾ ಇರೋದು. ಇದರಲ್ಲಿ ಕನ್ನಡ ಮೀಡಿಯಂ ರೂರಲ್ ಇದ್ದವರಿಗೆ 100%ಗಿಂತ ಇದಕ್ಕಿಂತ ಜಾಸ್ತಿನೇ ಹೋಗುತ್ತೆ, ಬಿಟ್ಟರೆ ಕಡಿಮೆ ಅಂತೂ ಹೋಗೋದಿಲ್ಲ ಆಯಿತಾ. ಅದಾದ ನಂತರ ನಿಮಗೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡಿಗೆ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ. ಅರ್ಥ ಆಯಿತಾ. ಸೊ ಓವರಾಲ್ ಆಗಿ ನಾವು ಏನು ಹೇಳ್ಬೋದು ಕೇಳಿದರೆ ಕೆಲವೊಂದು ಕ್ಯಾಟಗರಿಯಲ್ಲಿ ಡಿಕ್ರಿಮೆಂಟ್ ಇದೆ. ಇಟ್ ಡಿಪೆಂಡ್ಸ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೇಳಿದ್ರೆ ನಿಮ್ಮ ಲಕ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಎಷ್ಟು ಸ್ಟೂಡೆಂಟ್ಸ್ಗಳು ನಿಮ್ಮ ಕ್ಯಾಟಗರಿಯಿಂದ ಇದ್ದಾರೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾವು ನೋಡಿದಾಗ ಎಲ್ಲದರಲ್ಲೂ ಇನ್ಕ್ರಿಮೆಂಟ್ ಇದೆ ಆಯಿತಾ. ಸೊ ಈ ದಯಾನಂದ್ ಸಾಗರ್ ಅಂತ ಹೇಳೋದು ಯಾಕಂತ ಕೇಳಿದರೆ, ಯಾಕೆ ಇದರಲ್ಲಿ ಹೆಚ್ಚು ಇನ್ಕ್ರಿಮೆಂಟ್ ಇಲ್ಲ ಅಂತ ಕೇಳಿದರೆ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೆಚ್ಚಿನವರು ದಯಾನಂದ್ ಸಾಗರ್ ಅಂತ ಹೇಳೋ ಬ್ರ್ಯಾಂಡ್ ನೇಮ್ ಮೇಲೆ ಹೋಗ್ತಾರೆ ಆಯಿತಾ. ಬಟ್ ನಿಮಗೆ JSS ಅಕಾಡೆಮಿ ಅಂತಿದೆ, ಒಳ್ಳೆ ಕಾಲೇಜ್ ಅದು. JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತಿದೆ, ಅದರಲ್ಲೂ ಕೂಡ ಇನ್ಕ್ರಿಮೆಂಟ್ ಆಗಿದೆ, ತುಂಬ ಇನ್ಕ್ರಿಮೆಂಟ್ ಆಗಿದೆ ಆಯಿತಾ. ಅದು ಬಿಟ್ಟರೆ ನಿಮಗೆ ಸರ್ MUIT ಇದೆ, ಡಾಕ್ಟರ್ ಅಂಬೇಡ್ಕರ್ ಇದೆ, ಅಲ್ಲೆಲ್ಲ ಇನ್ಕ್ರಿಮೆಂಟ್ ಆಗಿದೆ. ಸೊ ನಾನು ಹೇಳೋದೇನಂತ ಕೇಳಿದ್ರೆ ಇಯರ್ ಬೈ ಇಯರ್ ಇನ್ಕ್ರಿಮೆಂಟ್ ಆಗುತ್ತೆ. ನಿಮ್ಗೆ ಇನ್ ಕೇಸ್ ಇಲ್ಲಿ KCET ರ್ಯಾಂಕಿಂಗಲ್ಲಿ ತುಂಬ ವೇರಿಯೇಷನ್ಸ್ ಆದರೆ
ಇನ್ಕ್ರಿಮೆಂಟ್ ಆಗುತ್ತೆ, ಪಕ್ಕಾ ಕಟ್ ಆಫ್ ರ್ಯಾಂಕ್ ಇನ್ಕ್ರಿಮೆಂಟ್ ಆಗುತ್ತೆ ಆಯಿತಾ. ಇದು ಸಿಂಪಲ್ ಲಾಜಿಕ್, ಅರ್ಥ ಆಯ್ತಾ. ಸೊ ನೀವು ಈ ವರ್ಸ್ಟ್ ಕೇಸಿ ರೆಡಿಯಾಗಿ, ಇದು ಬಂದರೂ ನೋ ಪ್ರಾಬ್ಲಮ್, ಅರ್ಥ ಆಯ್ತಾ. ವರ್ಸ್ಟ್ ಕೇಸಿ ರೆಡಿಯಾಗಿರಿ ಅಷ್ಟೇ ಆಯಿತಾ. ಇದಿಷ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೂಡ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾನೆ. ನಿಮಗೆ ಏನು ಹೇಳ್ತಾರೆ, ಒಂದು ಇದರಿಂದ ರೌಂಡಿಂದ ಇನ್ನೊಂದು ರೌಂಡಿಗೆ ಹೇಗೆ ಇನ್ಕ್ರಿಮೆಂಟ್ ಆಗುತ್ತೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೇನೆ ಆಯಿತಾ. ಸೊ ನಿಮಗೆ ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಲಿಂಗ್ ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಸದ್ಯಕ್ಕೆ 1 ವೀಕಿಗೆ ಇದು 999 ರುಪೀಸ್ಗೆ ನಡೀತಾ ಇದೆ. ಅದಾದ ನಂತರ ಈಗಿನ 1499 ರುಪೀಸಿಗೆ ಹೋಗುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿದರೆ ನಮಗೂ ಕೂಡ ಸಪೋರ್ಟಿವ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.